ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಜಸ್ಟ್ ಇನ್ನು ಅಪ್ಡೇಟ್ ಬರ್ತಾ ಇರೋದು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ 5ನೇ ಟೆಸ್ಟ್ ಮ್ಯಾಚ್ಗೆ ಇಂಗ್ಲೆಂಡ್ ನ ಮೇನ್ ಪ್ಲೇಯಿಂಗ್ 11 ಅನೌನ್ಸ್ ಮಾಡಿದ್ದು ಇಂಗ್ಲೆಂಡ್ ನ ಬೋರ್ಡ್ ಅವರು. ನಾನು ಆಲ್ರೆಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಅದು ಈ ನ್ಯೂಸ್ ಬರೋಕ್ಕಿಂತ ಮುಂಚೆನೆ ಮಾಡಿರೋದು. ಅದ್ರಲ್ಲೂ ಸಹ ಹೇಳಿದೆ ಬೆನ್ ಸ್ಟೋಕ್ಸ್ ಅವರು ಆಡುವಂತ ಅವೈಲಬಿಲಿಟಿ ತುಂಬಾ ಕಮ್ಮಿ, ಅದರಿಂದ ಅವರು ಸಹ ಈ ಮ್ಯಾಚ್ ಇಂದ ಅನ್ಅವೈಲಬಲ್ ಆಗ್ತಾರೆ ಅಂತ ಹೇಳಿದೆ. ಆದ್ರೆ ಇವಾಗ ECB ಅವರೇ ಅಫಿಷಿಯಲ್ ಆಗಿ ಕನ್ಫರ್ಮೇಶನ್ ಕೊಟ್ಟಿರೋದು, ಶೋಲ್ಡರ್ ಪೇನ್ ಇಂದ ಬೆನ್ ಸ್ಟೋಕ್ಸ್ ಅವರು ರೋಲ್ಡ್ ಔಟ್ ಆಗಿದ್ದಾರೆ 5ನೇ ಟೆಸ್ಟ್ ಮ್ಯಾಚ್ಗೆ. ಇದೊಂದು ಸ್ವಲ್ಪ ಇಂಡಿಯನ್ ಬ್ಯಾಟರ್ಸ್ ಗಳಿಗೆ ಹೆಲ್ಪ್ ಆಗುವಂತ ಮೇನ್ ವಿಷಯ. ಏನಕ್ಕಂದ್ರೆ ಬೆನ್ ಸ್ಟೋಕ್ಸ್ ಅವರು ಒಂದೊಂದು ಟೈಮಲ್ಲಿ ಬಂದು ವಿಕೆಟ್ ಬೀಳ್ದೋ ಟೈಮಲ್ಲಿ ವಿಕೆಟ್ ತಗೊಟ್ಬಿಡ್ತಾರೆ. ಅದರಿಂದ ಒಂದ್ ಸ್ವಲ್ಪ ನಮ್ಮ ಇಂಡಿಯನ್ಸ್ಗೂ ಸಹ ಖುಷಿ ಆಗುವಂತ ವಿಚಾರ. ಆದ್ರೆ ಇಂಗ್ಲೆಂಡ್ ನ ಪ್ಲೇಯಿಂಗ್ 11 ಅಂತೂ ತುಂಬಾ ಚೇಂಜಸ್ ಆಗಿದೆ. ನಾನು ಅನ್ಕೊಂಡಿದ್ದೆ ಈ ತರ ಮೇಜರ್ ಆಗಿ ಚೇಂಜಸ್ ಆಗಲ್ಲ ಅನ್ಕೊಂಡಿದ್ದೆ. ಏನು 4th ಟೆಸ್ಟ್ ಮ್ಯಾಚ್ ಗಿತ್ತೋ ಅದೇ 5th ಟೆಸ್ಟ್ ಮ್ಯಾಚ್ಗೆ ಒಂದು ಸ್ವಲ್ಪ ಚೇಂಜಸ್ ಆಗ್ಬೋದು ಅಂತ ಅನ್ಕೊಂಡಿದ್ದೆ. ಆದ್ರೆ ಇವಾಗ ಮೇನ್ ಚೇಂಜಸ್ ಅಂತೂ ಬಂದ್ಬಿಟ್ಟಿದೆ. ಅದರಲ್ಲೂ ಅಲ್ಲದೆ ಕ್ಯಾಪ್ಟನ್ ಆಗಿ ನಿಭಾಯಿಸ್ತಾ ಇರೋದು ಆಲಿ ಪೋಪ್ ಅವರು ಮೇನ್ ಆಗಿ ಅಫಿಷಿಯಲ್ ಆಗಿ ಕನ್ಫರ್ಮೇಶನ್ ಮಾಡಿದ್ದಾರೆ. ಇವಾಗ ನೀವು ಡಿಸ್ಪ್ಲೇ ಮೇಲೆ ನೋಡ್ತಾ ಇರ್ಬೋದು, ಇಂಗ್ಲೆಂಡ್ ನ ಪ್ಲೇಯಿಂಗ್ 11 ಈ ತರ ಇದೆ. ಕ್ರಾಲಿ, ಬೆನ್ ಡಕೆಟ್, ಹಾಗೆ ಕ್ಯಾಪ್ಟನ್ ಆಗಿ ಆಲಿ ಪೋಪ್, ಹಾಗೆ ಜೋ ರೂಟ್, ಹ್ಯಾರಿ ಬ್ರೂಕ್, ಹಾಗೆ ಜೋ ಬೆಥೆಲ್ ಅವರು ಪ್ಲೇಯಿಂಗ್ 11 ಅಲ್ಲಿ ಆಡ್ತಾ ಇದ್ದಾರೆ. 4 ಟೆಸ್ಟ್ ಮ್ಯಾಚ್ ಗಳಲ್ಲಿ ಆಡಿಸ್ತಾರೆ ಅಂತ ತುಂಬಾ ಬರ್ತಿತ್ತು, ಆದ್ರೆ ಚಾನ್ಸ್ ಸಿಕ್ಕಿರ್ಲಿಲ್ಲ. ಆದ್ರೆ ಬೆನ್ ಸ್ಟೋಕ್ಸ್ ಅವರಿಗೆ ಯಾವಾಗ ಸ್ಟೋರಪ್ ಪೇನ್ ಬತ್ತೋ ಅದರಿಂದ ಅವ್ರನ್ನ ಕುಣಿಸಿ ಆ ಜಾಗಕ್ಕೆ ಇವ್ರನ್ನ ರಿಪ್ಲೇಸ್ಮೆಂಟ್ ಮಾಡಿದ್ದಾರೆ. ಹಾಗೆ ಜೇಮಿ ಸ್ಮಿತ್, ಹಾಗೆ ಕ್ರಿಸ್ ವೋಕ್ಸ್, ಹಾಗೆ ಅಟ್ಕಿನ್ಸನ್ ಇವ್ರನ್ನು ಸಹ ಅಂದಿದೆ ಸ್ಕ್ವಾಡ್ ತಗೊಂಡಿದ್ದಾರೆ. ಆದ್ರೆ ಪ್ಲೇಯಿಂಗ್ 11 ಗೆ ಆಡಿಸ್ತಾರೋ ಇಲ್ವೋ ಅನ್ನೋದು ಒಂದ್ ಸ್ವಲ್ಪ ಕನ್ಫ್ಯೂಷನ್ ಇದೆ ಅಂತ ಹೇಳಿದೆ. ಆದ್ರೆ ಇವಾಗ ಬಂದಿರೋಂತ ಪ್ಲೇಯಿಂಗ್ 11 ಅಲ್ಲಿ ಅಟ್ಕಿನ್ಸನ್ ಅವರು ಸಹ ಪ್ಲೇಯಿಂಗ್ 11 ಗೆ ತಗೊಬಂದಿದ್ದಾರೆ. ಹಾಗೆ ಓವರ್ಟನ್ ಅವರು ಸಹ ಈ ಪ್ಲೇಯಿಂಗ್ 11 ಗೆ ಬಂದಿರೋದು. ಇಬ್ರು ಸಹ ಒಬ್ರು ಲಾಸ್ಟ್ ಮ್ಯಾಚ್ ಅಲ್ಲಿ ಸ್ಕ್ವಾಡ್ ಗೆ ಜಾಯ್ನ್ ಆದ್ರು. ಹಾಗೆ 5th ಟೆಸ್ಟ್ ಮ್ಯಾಚ್ ಗೆ ಅಟ್ಕಿನ್ಸನ್ ಅವರು, ಓವರ್ಟನ್ ಅವರು ಪ್ಲೇಯಿಂಗ್ 11 ಗೆ ಜಾಯ್ನ್ ಆದ್ರು. ಆದ್ರಿಂದ ಇಬ್ರು ಸಹ ಪ್ಲೇಯಿಂಗ್ 11 ಗೆ ತತ್ತಿರೋದು. ಹಾಗೆ ಇಬ್ರು ಮೇನ್ ಬಾಲರ್ಸ್ ಗಳಿಗೆ ಒಂದು ಸ್ವಲ್ಪ ರೆಸ್ಟ್ ಕೊಟ್ಟು ಇವ್ರನ್ನ ನ್ಯೂ ಬಾಲರ್ ಆಗಿ ತತ್ತಿರೋದು. ಒಂದ್ ಸ್ವಲ್ಪ ಫ್ರೆಶರ್ಸ್ ಆಗಿರೋ ಬಾಲಿಂಗ್ ಇರೋದ್ರಿಂದ ಒಂದ್ ಸ್ವಲ್ಪ ಇಂಡಿಯನ್ ಬ್ಯಾಟರ್ಗೂ ಒಂದ್ ಸ್ವಲ್ಪ ಯಾವುದೇ ರೀತಿ ಈ ಬಾಲರ್ಗಳು ಈ ತರ ಮಾಡ್ತಾರೆ ಅನ್ನೋದು ಒಂದು ಜಡ್ಜ್ಮೆಂಟ್ ಸಿಗಲ್ಲ. ಅದರಿಂದ ಇವರ ಒಂದ್ ಸ್ವಲ್ಪ ವೀಕ್ನೆಸ್ ಗಳನ್ನ ಇವರು ಸ್ಟಡಿ ಮಾಡಬೇಕಾಗುತ್ತೆ ನಮ್ಮ ಇಂಡಿಯನ್ ಮ್ಯಾನೇಜ್ಮೆಂಟ್ ಅವರು. ಇದಂತೂ ಮಾತುಕತೆ ತುಂಬಾ ನಡೆದಿರುತ್ತೆ, ಯಾವ ರೀತಿ ಇವರು ಬೌಲಿಂಗ್ ಮಾಡ್ತಾರೆ, ಯಾವ ರೀತಿ ಟೆಸ್ಟ್ ಲೆಂತ್ ಆಗ್ತಾರೆ ಅಂತ ಎಲ್ಲ ಸಹ ಇವತ್ತು ಪಕ್ಕ ಪ್ರಿಪರೇಷನ್ ಮಾಡೇ ಮಾಡ್ತಾರೆ. ಅದಾದ ನಂತರ ಟಾಂಗು ಸಹ ಪ್ಲೇಯಿಂಗ್ 11 ಗೆ ಬಂದಿರೋದು. ಇದು ಇಂಗ್ಲೆಂಡ್ ನ ಮೇಜರ್ ಆಗಿ ಅಫಿಷಿಯಲ್ ಆಗಿ ಪ್ಲೇಯಿಂಗ್ 11 ಬಂದಿರೋದು. ನಾನು ಆಲ್ರೆಡಿ ಆ ವಿಡಿಯೋದಲ್ಲಿ ಪ್ಲೇಯಿಂಗ್ 11 ಇಷ್ಟು ಚೇಂಜಸ್ ಆಗ್ಬೋದು ಅಂತ ಅನ್ಕೊಂಡಿದೆ. ಆದ್ರೆ ಇವಾಗ ಅಫಿಷಿಯಲ್ ಆಗಿ ಇಂಗ್ಲೆಂಡ್ ನ ಪ್ಲೇಯಿಂಗ್ 11 ಈ ತರ ಇದೆ, ಬೆಂಕಿಯಾಗಿದೆ. 5th ಟೆಸ್ಟ್ ಮ್ಯಾಚ್ಗೆ ನೋಡೋಣ. ನ್ಯೂ ಬಾಲಿಂಗ್, ನ್ಯೂ ಬ್ಯಾಟಿಂಗ್ ಆಡಲು ಒಂದ್-2 ಚೇಂಜಸ್ ಬಿಟ್ರೆ ಯಾವುದೇ ರೀತಿ ಮೇಜರ್ ಆಗಿ ಚೇಂಜಸ್ ಇಲ್ಲ. ನೋಡೋಣ ಆಲಿ ಪೋಪ್ ಅವರು ಯಾವ ರೀತಿ ಕ್ಯಾಪ್ಟನ್ಶಿಪ್ ನ ನಿಭಾಯಿಸ್ತಾರಂತ ಈ ಮ್ಯಾಚ್ ಅಲ್ಲಿ. ಹಾಗೆ ಇಂಗ್ಲೆಂಡ್ ಗೆ ಒಂದ್ ಸ್ವಲ್ಪ ಹೊಡೆತ ಬಿದ್ದಿದೆ, ಅದಂತೂ ಹೇಳ್ಬೋದು ಬೆನ್ ಸ್ಟೋಕ್ಸ್ ಅವರ ಅನ್ಅವೈಲಬಿಲಿಟಿ ಇಂದ. ಹಾಗೆ ಇಂಡಿಯನ್ ಪ್ಲೇಯಿಂಗ್ 11 ನೋಡ್ತಾ ಬಂದ್ರೆ, ಇಂಡಿಯನ್ ಪ್ಲೇಯಿಂಗ್ 11 ಅನ್ನು ವರ್ಲ್ಡ್ ವಿಡಿಯೋದಲ್ಲಿ ಹೇಳಿದೆ ಒಂದು ಸ್ವಲ್ಪ 3 ಚೇಂಜಸ್ ಆಗ್ಬೋದು ಅಂತ. ಹಾಗೆ ಇನ್ನೂ ಒಂದು ರೂಮರ್ಸ್ ಬರ್ತಾ ಇರೋದು ಏನು ಅಂದ್ರೆ, ಕುಲ್ದೀಪ್ ಯಾದವ್ ಅವ್ರನ್ನ ಪ್ಲೇಯಿಂಗ್ 11 ಗೆ ತರಬಹುದು ಅಂತ ರೂಮರ್ಸ್ ಗಳು ತುಂಬಾ ಬರ್ತಾ ಇದೆ. ಆದ್ರೂ ಆಗ್ಬೋದು, ಆಗ್ದೇನೆ ಇರ್ಬೋದು, ನೋಡೋಣ ಏನಾಗುತ್ತೆ ಅಂತ. ಆದ್ರೆ ನಮ್ಮ ಇಂಡಿಯನ್ ಪ್ಲೇಯಿಂಗ್ 11 ಯಾವುದೇ ರೀತಿ 5th ಟೆಸ್ಟ್ ಮ್ಯಾಚ್ ಸ್ಟಾರ್ಟ್ ಆಗಿಂತ ಮುಂಚೆನೆ ಅನೌನ್ಸ್ ಮಾಡಲ್ಲ, ಅವ್ರ ಮ್ಯಾಚಿಂಗ್ ಟೈಮಲ್ಲೇ ಅನೌನ್ಸ್ ಮಾಡೋದು. ಏನು ಪ್ಲೇಯಿಂಗ್ 11 ಇರುತ್ತೋ ಒಂದು ಸ್ವಲ್ಪ ನನ್ನ ಪ್ರಕಾರ 3-4 ಚೇಂಜಸ್ ಪಕ್ಕ ಇದ್ದೇ ಇರುತ್ತೆ ನಮ್ಮ ಇಂಡಿಯನ್ ಪ್ಲೇಯಿಂಗ್ 11 ಅಲ್ಲಿ. ಹೇಗಿರುತ್ತೆ ಅಂತ ನಾಳೆಗೆ ವೇಟ್ ಮಾಡಿ ನೋಡೋಣ. ಆದ್ರೆ ಇದು ಇವಾಗಿನ ಸ್ಟ್ರಾಂಗೆಸ್ಟ್ ಅಪ್ಡೇಟ್ ಬಂದಿದ್ದು. ಇಂಗ್ಲೆಂಡ್ ನ ಮೇನ್ ಕ್ಯಾಪ್ಟನ್ ಆಗಿರುವಂತ ಬೆನ್ ಸ್ಟೋಕ್ಸ್ ಅವರು ರೋಲ್ಡ್ ಔಟ್ ಆಗಿದ್ದಾರೆ. ಹಾಗೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದಾರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ.